ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿರುವಂತಹ ಒಂದು ಕಂಪನಿ. ಅದರ ಮೂಲಕ ಅವರು ಹಲವಾರು ಸ್ಟಾರ್ಟಪ್ಗಳಿಗೆ ಅವರು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಈ ರೀತಿ ನಾವು ಹಲವಾರು ಉದಾಹರಣೆಗಳನ್ನು ಇದರೊಳಗೆ ನೋಡ್ಬೋದು. ಸುಮಾರು 20 ಜನ ಆಂಟ್ರಪ್ರನರ್ಸ್ ಬೇರೆ ಬೇರೆ ಡಿಫ್ರೆಂಟ್ ಬ್ಯಾಕ್ಗ್ರೌಂಡಿಂದ ಬಂದಂಥವರು, ಅವರು ಹೇಗೆ ಒಂದು ಬಿಸ್ನೆಸ್ನ ಸೆಟ್ ಮಾಡಿ ಅದನ್ನು ಬಂದಂತಹ ಚಾಲೆಂಜಸ್ನೆಲ್ಲ ಫೇಸ್ ಮಾಡಿ ಇವತ್ತು ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಆಗಿ ಅದನ್ನು ಕನ್ವರ್ಟ್ ಮಾಡಿದ್ದಾರೆ ಅನ್ನೋದನ್ನು ನಾವು ಈ ಪುಸ್ತಕವನ್ನು ಓದಿ ತಿಳ್ಕೊಬೋದು. ಇದರಲ್ಲಿ ಈಗ ಯಾವುದೇ ಒಂದು ಬಿಸ್ನೆಸ್ ಇರಲಿ, ಅದಕ್ಕೆ ಅದರದೇ ಆದಂತಹ ಚಾಲೆಂಜಸ್ಸು ಮತ್ತು ಡಿಫಿಕಲ್ಟೀಸ್ ಇದೆಲ್ಲ ಇರುತ್ತೆ. ಈಗ ನಾವು ಇದರೊಳಗೆ 20 ಆಂಟ್ರಪ್ರನರ್ಸ್ ಇದ್ದಾರೆ. ಅದರಲ್ಲೇ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಒಂದು ಯೂನಿಫಾರ್ಮ್ ಫಾರ್ಮುಲಾ ಅಂತ ಇಲ್ಲ. ಅಂದರೆ ಎಲ್ಲ ಬಿಸ್ನೆಸ್ಗೂ ಅಪ್ಲೈ ಆಗೋ ರೀತಿಯಲ್ಲಿ ಒಂದು ಯೂನಿಫಾರ್ಮ್ ಫಾರ್ಮುಲಾ ಅಂತ ಯಾವುದೂ ಇಲ್ಲ. ಒಂದೊಂದು ಬಿಸ್ನೆಸ್ಗೆ ಒಂದೊಂದು ಥರ ಚಾಲೆಂಜಸ್ ಇರುತ್ತೆ, ಒಂದೊಂದು ಥರ ಡಿಫಿಕಲ್ಟೀಸು ಮತ್ತು ಹಾರ್ಡಲ್ಸ್ ಇದೆಲ್ಲ ಇರುತ್ತೆ. ಅದರದೇ ಆದಂತಹ ಸೊಲ್ಯೂಷನ್ ಕೂಡ ಇರುತ್ತೆ. ಆದರೆ ಇದರೊಳಗೆ ನಾವು ಏನನ್ನ ತಿಳ್ಕೊಬೋದು ಅಂದರೆ, ಈ ಆಂಟ್ರಪ್ರನರ್ಸ್ ಲೈಫ್ನ ಸ್ಟಡಿ ಮಾಡಿದಾಗ ಅವರು ಒಂದು ಬಿಸ್ನೆಸ್ನ ಶುರು ಮಾಡಿ ಅದರಲ್ಲಿ ಬಂದಂತಹ ಚಾಲೆಂಜಸ್ನ ಫೇಸ್ ಮಾಡಿ ಗ್ರೋತ್ ಸ್ಟಾರ್ಟ್ ಆದಮೇಲೆ ಹೇಗೆ ಕನ್ಸಾಲಿಡೇಟ್ ಮಾಡಿದ್ರು ಅನ್ನೋದು. ಈಗ ನಾವು ಒಂದು ಬಿಸ್ನೆಸ್ನ ಶುರು ಮಾಡೋದು ಮತ್ತು ಸ್ವಲ್ಪ ಸಕ್ಸಸ್ ಆದಮೇಲೆ ಅದನ್ನು ಹಾಗೆ ಬಿಡೋಕ್ಕಾಗೋದಿಲ್ಲ. ಅದು ಕನ್ಸಾಲಿಡೇಷನ್ ಫೇಸ್ ಏನಿದೆ ಅದು ತುಂಬ ಡಿಫಿಕಲ್ಟ್. ಅದಕ್ಕೇನು ಮಾಡ್ಬೋದು ಅಂದರೆ, ನಾವು ಈ ಒಂದು ಎಮರ್ಜಿಂಗ್ ಟ್ರೆಂಡ್ ಏನಿದೆ ಹಾಗೂ ಈ ಬಿಸ್ನೆಸ್ನಲ್ಲಿ ಏನೇನು ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇದೆ ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ನಾವು ಅಡಾಪ್ಟ್ ಮಾಡ್ಕೊಬೇಕು. ಅದು ಯಾವ ರೀತಿ ಮಾಡ್ಬೋದು ಅಂದರೆ, ಬೇರೆ ಬೇರೆ ಬಿಸ್ನೆಸ್ ರಿಲೇಟೆಡ್ ಮ್ಯಾಗಝಿನ್ಸ್ನ ಓದೋದ್ರಿಂದ ಇರ್ಬೋದು, ಅಥವಾ ಹಲವಾರು ಎಕ್ಸ್ಪೋಸ್ ನಡೆಯುತ್ತೆ ಹಾಗೂ ಫೇರ್ಸ್ ನಡೆಯುತ್ತೆ, ಬಿಸ್ನೆಸ್ ಫೇರ್ಸ್. ಇದೆಲ್ಲವನ್ನು ಅಟೆಂಡ್ ಮಾಡಬೇಕು. ಅದು ನಮ್ಮ ದೇಶದಲ್ಲಿ ನಡೆಯೋದಿರ್ಬೋದು, ಅಥವಾ ಹೊರ ದೇಶದಲ್ಲಿ ನಡೆಯೋದಿರ್ಬೋದು, ಹೊರ ರಾಜ್ಯದಲ್ಲಿ ನಡೆಯೋದಿರ್ಬೋದು. ಇಲ್ಲೆಲ್ಲ ಹೋಗಿ ಅಟೆಂಡ್ ಮಾಡಿ ಆ ವರ್ಕ್ಶಾಪ್ಸ್ ಅಥವಾ ಫೇರ್ಸ್, ಎಕ್ಸ್ಪೋಸ್ ಇಲ್ಲೆಲ್ಲ ಹೋಗಿ ಈ ಒಂದು ಸೆಕ್ಟರಲ್ಲಿ, ಅಂದರೆ ನಮ್ಮ ರಿಲೇಟಿವ್ ಸೆಕ್ಟರ್ಲಿ ಏನೇನು ನಡೀತಾ ಇದೆ ಅದನ್ನೆಲ್ಲ ನಾವು ಸ್ಟಡಿ ಮಾಡಿ ಆದಷ್ಟು ಬೇಗ ಆ ಹೊಸ ಟೆಕ್ನಾಲಜಿನ ನಮ್ಮ ಬಿಸ್ನೆಸ್ಗೆ ಅಡಾಪ್ಟ್ ಮಾಡಿಕೊಂಡ್ರೆ ನಮಗೆ ಈ ಒಂದು ಕಾಂಪಿಟೇಷನ್ನಲ್ಲಿ ಒಂದು ಎಡ್ಜ್ ಸಿಗುತ್ತೆ. ಅದರ ಮೂಲಕ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅನ್ನೋದು. ಹಾಗೂ ಒಂದು ಪ್ರಾಡಕ್ಟ್ನ ಅಥವಾ ಸರ್ವಿಸ್ನ ನಾವು ಮಾಡ್ತಾಯಿದ್ದೀವಿ ಅಂತ, ಎಸ್ಪೆಷಲಿ ಪ್ರಾಡಕ್ಟ್ ಮಾಡ್ತಾಯಿದ್ದೀವಿ ಅಂದರೆ, ಈ ಪ್ರಾಡಕ್ಟ್ ಮಾಡೋದಕ್ಕೆ ಉಂಟಾಗುವಂತಹ ಈ ಕಾಸ್ಟ್ ರಿಡಕ್ಷನ್ನ ಹೇಗೆ ಮಾಡ್ಬೋದು, ಯೂಸಿಂಗ್ ಆಲ್ ದಿಸ್ ಟೆಕ್ನಾಲಜೀಸ್ ಏನಿದೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಹೇಗೆ ಕಾಸ್ಟ್ ಕಟ್ ಮಾಡ್ಬೋದು, ಇದೆಲ್ಲವನ್ನು ನಾವು ಸ್ಟಡಿ ಮಾಡ್ತಾ ಹೋಗಬೇಕು ಅನ್ನೋ ರೀತಿಯಲ್ಲಿ ಇದರೊಳಗೆ ಬರೆದಿದ್ದಾರೆ. ಅದೆಲ್ಲ ನಾವು ಓದಿ ಅರ್ಥ ಮಾಡಿಕೊಂಡು ಅದನ್ನು ಅಡಾಪ್ಟ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಹಲವಾರು ವಿಷಯಗಳು ಇದರೊಳಗೆ ಇದೆ. ಮತ್ತು ಈಗ ಈ ಬುಕ್ ಏನಿದೆ 20 ಚಾಪ್ಟರ್ಸ್ ಇದೆ ಅಂತ ಹೇಳಿದ್ನಲ್ಲ, ಈಗ ನಾವು 1-2 ಚಾಪ್ಟರ್ನ ಓದ್ಮೇಲೆ ಒಂದು ಮೊನೋಟನಿ ಶುರು ಆಗುತ್ತೆ. ಯಾಕಂದರೆ ಯಾವುದೇ ಬಿಸ್ನೆಸ್ ಪರ್ಸನ್ ಇರಲಿ, ಅವರ ಒಂದು ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡಿದ್ರು,